ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ಒಂದ್ಸಲ ಏನಂದ್ರೆ ಮಗ್ಳು ರೇಕ್ ಮಾಡಿದ್ದೆ ಒಂದ್ಸಲ ಅದು ಅಳತೆ ಹೆಂಗೆ ನೋಡ್ಸಿ ಫ್ರೆಂಡ್ಸ್ ಅಂತ ಹೇಳಿದ್ರು. ಅವಾಗ ಮಾಡೋಕ್ಕಾಗಿಲ್ಲ ನನಗೆ, ಅದಕ್ಕಾಗಿ ಇವಾಗ ಮಾಡ್ತಾಯಿದ್ದೀನಿ ನೋಡ್ರಿ. ಮೊಪ್ಲಲ್ಲಿ ಪೂರಿ ಅಂತೇಳಿ ಇದು ಹೆಸರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಐಟಮ್ ಅದು ಮಾಡೋ ವಿಧಾನ ನೋಡಿಸ್ತೀನಿ ಬನ್ನಿ ಏನೇನು ತಗೊಂಡಿದ್ದೆ ಅಂತೇಳಿ. ಇದು ಅರ್ಧ ಕೆ ಜಿ ಮೈದಾ ಹಿಟ್ಟು ತಗೊಂಡು ನೋಡ್ರಿ. ಇದು ಕೇಸರಿ ಕಲರು, ಸ್ವಲ್ಪ ಕೊಬ್ಬರಿ, ಇದು ಕೊಬ್ಬರಿ ತುರ್ಮೋದು. ಕೊಬ್ಬರಿ ಎಲ್ಲ ಫಸ್ಟು ತುರ್ಮಿ ಇಟ್ಕೋಬೇಕು. ಒಂದು ಸಕ್ಕರೆ, ಒಂದು ಗ್ಲಾಸ್ ಸಕ್ಕರೆ ಪಾಕ ಹಿಡಿಯೋಕ. ಇನ್ನು ಇದು ಎಣ್ಣೆ, ಜಡ್ಡಿ, ಇದೊಂದು ತಟ್ಟೆ. ಫಸ್ಟು ಹಿಟ್ಟು ಕಲಸಿಟ್ಕೊಂಡ್ಬಿಡ್ತೀನಿ. ಫಸ್ಟ್ ಇಡಬೇಕಲ್ಲ ಬೇಸು, ಹಾಗಾಗಿ ಫಸ್ಟ್ ಹಿಟ್ಟು ಕಲಸಿಟ್ಕೊಂಡು ನೋಡ್ರಿ. ಒಂದು ತಟ್ಟೆ ತಗೊಂಡಿನಿ. ಇದು ಹಂಗೆ ಸ್ವಲ್ಪ ಕಜ್ಜಿಕಾಯಿ ಮಾಡಿದ್ದೆ, ಸ್ವಲ್ಪ ಪುಡಿ ಐತಲ್ಲ. ಇವಾಗ ಇದು ಹಿಟ್ಟು ಕಲಿಸ್ತಲ್ಲ, ಹೆಚ್ಚಾದರೆ ಸೈಡಿಗೆ ಸ್ವಲ್ಪ ಕಲಸಿಟ್ಟು ವೈಟು ಕರ್ಜಿಕಾಯಿ ಮಾಡಿ ಇಟ್ಕೊತೀನಿ. ಈ ಮಕ್ಕಳೆಲ್ಲ ರಜೆ ಐತಲ್ಲ, ಶಾಲೆಗೆ ಹೋಗಿ ಮನೆಗೆ ಇರ್ತಾರಲ್ಲ, ಹಂಗಾಗಿ ತಿಂತಾರೆ ಅಂತೇಳಿ ಸ್ವಲ್ಪ ಮಾಡ್ಬೇಕಂತ ಮಾಡಿದ್ದೆ. ಊರಿಗೆ ಹೋಗಿದ್ದೆ, ಅದು ಮಾಡೋಕ್ಕಾಗಿಲ್ಲ, ಸೇವ್ ಮಾಡ್ಕೊತಿದ್ದೀನಿ. ಇಟ್ಟು ಚೆನ್ನಾಗಿ ನೋಡ್ರಿ. ಫ್ಯಾನ್ ಹಾಕಿ ಇದು ಇಟ್ಟಿಡೋದಾಯ್ತು ನೋಡ್ರಿ. ನನಗೆ ಲೈವ್ ಮಾಡೋಕೆ ಬರೋದಿಲ್ಲ, ಇರ್ತಂದರೆ ನಾನು ಓದು ಬರೋದಿಲ್ಲಲ್ಲ, ಹಂಗಾಗಿ ಬರೋದಿಲ್ಲ. ನನಗೊಂದು ಆ್ಯಪ್ ಐತೆ, ಅದ್ರಾಗ ನಾವು ಹೇಳಿದ್ರೆ ನಮಗೆ ಕನ್ನಡ ಅದು ಕಲ್ತು ಕೊಡ್ತೈತಲ್ಲ, ಅದಕ್ಕೆ ಕಾಪಿ ತಗೊಂಡು ನಾನು ಏನು ಅಡುಗೆ ಮಾಡ್ತೀನಿ ಅದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಹಿಟ್ಟು ಜಲ್ದಿಟ್ಕೊಂಡಿನಲ್ಲ, ಈಗ ಕೇಸರಿ ಕಲರ್ ಹಾಕ್ಯಂತಿದ್ದೀನಿ ನೋಡ್ರಿ. ಜಾಸ್ತಿ ರೆಡ್ ಇರ್ಬೇಕಂದ್ರೆ ಸ್ವಲ್ಪ ಜಾಸ್ತಿನ ಹಾಕ್ಯಬೇಕು ಕಲರು. ಮಾಮೂಲು ರೆಡ್ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಹಾಕ್ಕೊಂಡು ನೋಡ್ರಿ. ಇವಾಗ ಸ್ವಲ್ಪ ನೀರು, ಇದೆಲ್ಲ ಕಲಸಿ ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಇಷ್ಟೆಲ್ಲ ಕಲಸೋದಾಯ್ತು ನೋಡ್ರಿ. ಇವಾಗ ಫಸ್ಟು ಇದು ಎಲೆ ತಿಕ್ಕೊಂಡ್ಬಿಡ್ತೀನಿ. ಎಲೆ ತಿಕ್ಕಾದ್ಮೇಲೆ ಆಮೇಲೆ ಎಣ್ಣೆ ಹುರಿದು ಆಮೇಲೆ ಪಾಕ ಹಿಡಿತೀನಿ. ಫಸ್ಟು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ತೀನಿ ನೋಡ್ರಿ. ಈ ಸೈಜ್ ಇದ್ರೆ ಸಾಕು. ನಮಗೆ ಆಗಲ್ಲ ಸ್ವಲ್ಪ ಎಲೆ ಆಗಲೇಬೇಕಂದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋಬೋದು, ಎಲೆ ಸಣ್ಣ ಬೇಕಂದ್ರೆ ಈ ಥರ ಮಾಡ್ಕೋಬೇಕು ಸಾಕು. ಇವಾಗ ಇದೇ ರೀತಿ ಎಲ್ಲ ಉಂಡೆಗಳೆಲ್ಲ ಫಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ಎಲೆ ತಿಕ್ಕೊಂತೀನಿ. ಇವಾಗ ಎಲ್ಲ ಉಂಡೆ ಮಾಡಿಟ್ಕೊಂಡು ನೋಡ್ರಿ. ಹಿಟ್ಟಿನಾಗ ಈ ಥರ ಎಲ್ಲ ಟೇಸ್ಟಿಂಗ್ ಆಗಿದ್ರೆ ಉಂಡೆ ಹಾಕ್ಕೊಂಬತ್ತೀನಿ ನೋಡ್ರಿ. ಇವಾಗ ಎಲ್ಲ ಉಂಡೆ ಮಾಡೋ ಆದ್ವಲ್ಲ, ಇವಾಗ ಸಣ್ಣ ಸಣ್ಣವಾಗಿ ತಿಕ್ಕೊಂಬಿಡ್ತೀನಿ. ಇದೆ ಈ ಥರ ತಿಕ್ಕೋ ನೋಡ್ರಿ, ಸಣ್ಣ ಸಣ್ಣವು. ನನ್ನ ಮಗಳು ಉಂಡೆ ಮಾಡ್ದಂಗೆಲ್ಲ ಗೊಂಬೆ ಜಾತ್ರೆಗೆ ಹೋದ್ರೆ ನನ್ನ ತಂಗಿ ತಂದ ನೋಡ್ರಿ. ನನ್ನ ಸಣ್ಣಮ್ಮ ಕೊಂಡಿಸಿದ್ರೆ ಈಗೀಗ ಆಡಕ್ಕಂತ. ಈಗ ಸಣ್ಣದು ಗೊಂಬೆಗನ ಬಂದೈತೆ. ಇನ್ನೊಂದು ಇದು ಬಾಸ್ಮಿಕೆ, ಇದು ಬಾಸಕ. ಹಿಂಗ ಇದೆಲ್ಲ ಕವರ್ನಾಗ ಹಾಕಿಕ್ಕು ತೆಗೆದು ಹಿಂಗ ಹಾಕ್ಕೊಂಬಿಟ್ಟು ಹಿಂಗ ಆಡತ್ತೆ.
ರೇಖಾ ಆ ಫ್ಯಾನ್ ಆಫ್ ಮಾಡಮ್ಮ. ಇವಾಗ ಇದೇ ತರ ಸಣ್ಣ ಚಿಕನ್ ನೋಡ್ರಿ ಅಷ್ಟು ಫ್ರೆಂಡ್ಸ್. ಇವಾಗ ಮಾಡಿಟ್ಟಿರೋವೆಲ್ಲ ಹುರ್ಕೊಂತದ ನೋಡ್ರಿ ನನ್ನ ಮಗಳು. ಅವಾಗ ಸೈಡಿಗೆ ಸ್ವಲ್ಪ ಹುರಿದಿಟ್ಟಿನಿ. ಇವಾಗ ಹುರಿದಿದ್ವೆಲ್ಲ ಹುರಿದಿಟ್ಕೊಂತದ ನೋಡ್ರಿ ಎಣ್ಣೆಗ. ಈ ಥರ ಹುರಿದಿರ್ದೆಲ್ಲ ಸೈಡಿಗೆ ಒಂದು ಬಟ್ಲದಾಗ ಇಟ್ಕೋಬೇಕು. ಇನ್ನೊಂದು ಸ್ವಲ್ಪ ಇದಾವೆ ಹುರ್ಕೊಂಬವು. ಒಂದು ಸೈಡ್ಗೆ ಆದಮೇಲೆ ಇನ್ನೊಂದು ಸೈಡ್ಗೆ ತಿರುಗಿ ಹಾಕ್ಬೇಕು ನೋಡ್ರಿ. ಇವಾಗ ಇದೇ ರೀತಿ ಇನ್ನೊಂದು ಸ್ವಲ್ಪ ಇದಾವ ಹುರ್ಕೊಂಡು ಇಟ್ಕೊಂತ ಬಿಡ್ತೀವಿ ನೋಡ್ರಿ ಸೈಡ್ಗೆ. ಇವಾಗ ಅದೆಲ್ಲ ಆದಮೇಲೆ ಸಕ್ಕರೆ ಪಾಕ ಇಡೋದು ಹೆಂಗಂತೇಳಿ ನೋಡಿಸ್ ನೋಡ್ರಿ. ಗ್ಲಾಸ್ ತುಂಬ ಸಕ್ಕರೆ ತಗೊಂಡಿರ್ತೀವಲ್ಲ, ಅರ್ಧ ಗ್ಲಾಸ್ ನೀರು ಹಾಕ್ಯಬೇಕು ನೋಡ್ರಿ. ಆಮೇಲೆ ಬೇಯಿಸ್ಬಿಟ್ರೆ ಪಾಕ ರೆಡಿ ಆಗಿರ್ತದೆ ನೋಡ್ರಿ. ಇದು ನಾನು ಪೂರ್ತಿ ಪಾಕ ಇಡೋದು ಹಂಗಂತ ನೋಡ್ಸೋಕ್ಕಾಗಿಲ್ಲ, ಯಾಕಂದರೆ ಅದ್ರಾಗ ಚಾರ್ಜರ್ ಇದ್ದಿಲ್ಲ, ಅದಕ್ಕಾಗಿ ನೋಡ್ಸೋಕ್ಕಾಗಿಲ್ಲ ನೋಡ್ರಿ. ಇದೇನಿಲ್ಲ, ಅರ್ಧ ಗ್ಲಾಸ್ ಸಕ್ಕರೆ ಫುಲ್ ತಗೊಂಡ್ರೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ ಅಂಟು ಬರೋರಿಗೆ ಈ ಥರ ಸ್ವಲ್ಪ ಅಂಟು ಬರೋರಿಗೆ ಪಾಕ ಹಿಡ್ಕೋಬೇಕು ನೋಡ್ರಿ. ಆಮೇಲೆ ಇಳಿಸ್ಕೊಂಡ್ಬಿಡ್ಬೇಕು, ಪಾಕ ರೆಡಿ ಆಗಿರ್ತದೆ. ನಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಇದು 1.5 ಗ್ಲಾಸ್ ಹಾಕ್ಕೋಬೇಕು ಸಕ್ಕರೆ. ಇದು ಪಾಕ ಬಿಸಿ ಇರಲಿಕ್ಕೆ ಹಿಂಗೆ 2 ಸೈಡ್ ಹಾಕ್ಯದು ತಗೊಂಡ್ಬಿಡ್ಬೇಕು ನೋಡ್ರಿ. ಬೇಸು ಎಲೆ ಎಲ್ಲ ಪೂರ್ತಿ ನೆಂದ ಮೇಲೆ ಈ ಥರ ತಗೊಂಡ್ಬಿಡ್ಬೇಕು. ತಕೊಂಡು ಈ ಥರ ಎಲ್ಲ ಬೇಸು ಹಣ್ಣು ಪಾಕ ಎಲ್ಲ ಇಳಿಸ್ಕೊಂಡು ಆಮೇಲೆ ದೊಡ್ಡ ತಟ್ಟೆ ತಗೊಂಡು ಅದ್ರ ಹಾಕ್ಯಬೇಕು ನೋಡ್ರಿ. ಇವಾಗ ಹಾಕೊಂಡಿವಲ್ಲ, ಇದು ಕಡಲೆ ಬೆಲ್ಲ ಬೇಸ್ ಮಿಕ್ಸಿ ಹಾಕ್ಕೊಂಡು ಇಟ್ಕೋಬೇಕು ನೋಡ್ರಿ. ಕಡಲೆ ಎಷ್ಟು ಹಾಕೊಂಡಿರ್ತೀವಿ ಅಷ್ಟೇ ಬೆಲ್ಲಗನ ಹಾಕ್ಕೋಬೇಕು. ಹಿಂಗೆ 2 ಸೈಡು ಉಡಿಸ್ಕೊಂಡು ಇವಾಗ ಒಂದೇ ಸೈಡು ಕೊಬ್ಬರಿ ಪುಡಿ ಹಾಕ್ತೀನಿ ನೋಡ್ರಿ ಸ್ವಲ್ಪ. ಇಷ್ಟೇ ನೋಡ್ರಿ. ಇವಾಗ ಇದೇ ಥರ ಎಲ್ಲವೂ ಹಾಕ್ಯದು ನೋಡ್ರಿ. ಎಲ್ಲ ಅಂದೆ ಬೇಸು ಪಾಕದಾಗ ಮಾಡಬೇಕು ಬೇಸು. ಬೇಸಿಂದ ಬೇಸೆಲ್ಲ ಪಾಕ ಕುದಿರ್ತೈತಲ್ಲ, ಎಲೆ ಭಾಳ ಸ್ವೀಟಾಗಿರ್ತೈತೆ. ಈ ರೀತಿ ಎಲೆ ತುಂಬ ಉದಿಸ್ಕೋಬೇಕು ನೋಡ್ರಿ. ಇವಾಗ ಇದೇ ರೀತಿ ಎಲ್ಲವೂ ಮಾಡ್ಕೊಂತ ನೋಡ್ರಿ. ಎಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿಸ್ ನಿಮಗೆ ಹೆಂಗೆ ಮಾಡ್ಕೊಂಡು ಅಂತೇಳಿ. ಫ್ರೆಂಡ್ಸ್, ಇವಾಗ ಎಲ್ಲ ಆಗಿದೆ ನೋಡ್ರಿ. ಇದು ಲಾಸ್ಟು ಪಾಕ ಇರ್ತದಲ್ಲ, ಹಂಗಾಗಿ ಜಲ್ದಿನೇ ಹಾಕ್ಕೊಂಬಿಡ್ತದೆ ನೋಡ್ರಿ. ಇದೇನು ಫ್ಯಾನ್ ಗಾಳಿ ಏನು ಅವಸರ ಬೇಕಲ್ಲ ನೋಡ್ರಿ. ಭಾಳ ಸೂಪರ್ ಟೇಸ್ಟ್ ಇರ್ತಾವ. ಇವಾಗಲೇ ತಿನ್ಬೋದು ನಾವು. ತಿನ್ಕೊಂಡ್ರೆ ಪಾಕ ಸ್ವಲ್ಪ ಗಟ್ಟಿ ಬಂದಿರ್ತೈತಲ್ಲ, ಹಂಗಾಗಿ ನಾವು ಕಡಲೆ ಪುಡಿ ಕೊಬ್ಬರಿ ಪುಡಿ ಜಲ್ದಿನ ಹಾಕ್ಕೊಂತೈತೆ ನೋಡ್ರಿ. ನೀರು ಪಾಕಾದ್ರೆ ಜಾಸ್ತಿ ಹೊತ್ತು ಬೇಕಾಗುತ್ತೆ ನಮಗೆ ಟೈಮು, ಒಂದು ಅರ್ಧ ಗಂಟೆ ನೋಡ್ರಿ. ಇದು 2 ಸೈಡು ಈ ಥರ ಹಿಂಗೆ ಮುದ್ದು ತಿನ್ಬೋದು ನೋಡ್ರಿ. ನಾನು ಸ್ವಲ್ಪ ಜಾಸ್ತಿನ ಹಾಕೀನಿ ಪುಡಿ, ಆರಿದ್ರೆ ಭಾಳ ಟೇಸ್ಟಾಗಿರ್ತಾವ. ಈ ಥರ ಮಪ್ಲದ ಪುರಿ ರೆಡಿ ನೋಡ್ರಿ. ಒಳಗಡೆ ಎಲ್ಲ ಹಂಗಿದೆ ನೋಡ್ರಿ. ಎಲ್ಲನೂ
ಮ್ಯಾಗ ಸೈಡು ಸ್ವಲ್ಪ ದಬಾಸ್ ಹಾಕಿನಿ. ಇದಿಷ್ಟೇ ರೆಡಿ ನೋಡಿರಿ. ತಿನ್ನಲ್ಲ ಒಂದು ಅರ್ಧ ಗಂಟೆ ಹಂಗೆ ಆರಿಟ್ಟು ತಿನ್ಬೋದು. ಏನಿಲ್ಲ ಅಂದ್ರೆ ಒಂದು 15 ದಿವಸ ಹಿಂಗೆ ಇಟ್ಕೊಂಡು ತಿನ್ಬೋದು. ನಾವು ಭಾಳ ಮಾಡಿದ್ರೆ ಒಂದು 15 ದಿನ ಹಿಂಗೆ ಇರ್ತಾವೆ. ಸ್ವಲ್ಪ ಮಾಡಿವಲ್ಲ ಒಂದು 2 ದಿನದಾಗ ಕಾಲ ಆಗ್ಬಿಡ್ತಾವೆ. ಈ ಥರ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿರಿ, ಭಾಳ ಸೂಪರಾಗಿರ್ತಾವೆ, ಟೇಸ್ಟಿಗಾನೆ. ಈ ವಿಡಿಯೋ ಇಲ್ಲಿ ಮುಗಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ.